ರಾಜೇಶ್ ಯಾರು ತಗೊಳಪ್ಪ. ಪ್ರಕಾಶ್ ಓದುವರು ಆರಾಮಲ್ಲ ಇಸ್ಕೊಳ್ಳಿ. ಬೊಮ್ಮ ಮುಂದೆ ರಾಜೇಶ್ ಇನ್ನು ಧರ್ಮಪತ್ನಿಯಾಗಿ ಪಡೆದ ನಿಮ್ಮ ಹೆಂಡತಿ ಹೆಸರೇನಮ್ಮ? ನಾನು ಸತ್ಯಾಬ್ರಹ, ನನ್ನ ಹೆಂಡತಿ ಹೆಸರು ಪದ್ಮ ಅಂತ. ಪದ್ಮ, ಇನ್ನು ಗಂಡನಾಗಿ ಪಡೆದಿರ್ತಕ್ಕಂಥ ನನ್ನ ಪತಿ ಹೆಸರೇನಮ್ಮ? ಆರತಿಗೆ ವಿಭೂತಿ ಭೂಷಣ್. ಹಾಗೇನೆ ಈ ನನ್ನ ಸರ್ವಶೀಲಕ್ಕೆ ನನ್ನ ಪತಿಯಾದ ರಾಜೇಶ್. ತುಂಬಾ ಸಂಪ್ರದಾಯ ಇಷ್ಟ ಹುಡುಗಿ, ತುಂಬಾ ಅಚ್ಚುಕಟ್ಟಾಗಿ ಮಾತಾಡೋದು. ಪ್ರಕಾಶ್, ಧರ್ಮಪತಿಯಾಗಿ ಪಡೆದಿರ್ತಕ್ಕಂಥ ನಿನ್ನ ಸತಿ ಶಿರೋಮಣಿ ಹೆಸರೇನಪ್ಪ? ಶಾಸ್ತ್ರಿಗಳೇ, ಒಗಟು ಹೇಳಲು ನಂಗೆ ಬರಲ್ಲ. ನನ್ನ ಧರ್ಮಪತ್ನಿ ಹೆಸರು ಸುಧಾ ಅಂತ. ನಿಮ್ಮ ಅಣ್ಣನಿಗಿಂತ ಸ್ವಲ್ಪ ಸಪ್ಪೆ ಆಯ್ತು. ಸುಧಾ ಅವರೇ ಇರ್ಲಿ. ಸುಧಾ ಅವರೇ, ನಿನ್ನ ಪತಿಯಾಗಿ ಪಡೆದಿರುವ ನಿನ್ನ ಪತಿ ಮಹಾಶಯನ ಹೆಸರು ಹೇಳ್ತೀಯೇನಮ್ಮ ನಿಮ್ಮ ಮುದ್ದಾದ ಬಾಯಿ? ಶಾಸ್ತ್ರಿಗಳೇ, ನೀವು ಮದುವೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಈಗ ಟ್ರೈ ಮಾಡ್ತಾ ಇದ್ದೀನಿ. ಬರೀ ಮದುವೆ ಮಾಡ್ಸೋದು ಅಷ್ಟೇ ಕೆಲ್ಸನಾ? ಛೇ ಪಾಪ, ಹಿಂಗ ಬರ್ದಾಯ್ತು. ಊರವ್ರಿಗೆಲ್ಲ ಗೊತ್ತಲ್ರಿ ನೀವು ಇನ್ನೂ ಮದ್ವೆ ಆಗಿಲ್ಲ ಅಂತ? ಎಲ್ಕ ಗೊತ್ತಿರೋ ವಿಚಾರನೇ. ಹಂಗ ಹೋಗ್ಲಿ ಬಿಡಿ. ಈ ಊರಲ್ಲಿ ಯಾರು ಹುಡುಗಿ ಸಿಗ್ತಾರ ಕೇಳಿದ್ರೆ ಆಯ್ತು. ಆಯ್ತಾ? ನನ್ ಗಂಡನ ಹೆಸರು ಹೇಳ್ಬೇಕು ತಾನೆ? ಅದೇನೋ ಹೇಳ್ತೀರಪ್ಪ, ಹಳ್ಳಿ ಹೆಣ್ಮಕ್ಳು ಗಂಡನ ಹೆಸರು ಹೇಳಿದ್ರೆ ಆಯಸ್ ಕಡಿಮೆ ಆಗುತ್ತೆ ಅಂತ. ಬಟ್ ನಾನು ಅದನ್ನ ಫಾಲೋ ಮಾಡಲ್ಲ. ಆದ್ರೂ ಇವರೆಲ್ಲರೂ ಇಷ್ಟೆಲ್ಲ ಹೇಳಿದಾರಲ್ವಾ, ನಾನು ಒಂದೊಟ್ಟು ಹೇಳೋಣ ಅಂತ. ಹೇಳ, ಅರಮನೆ ಮುಂದೆ ಆನೆ ಕಟ್ಟಬೇಕು, ಗುಡಿಸ್ಲೆ ಮುಂದೆ ಸ್ವಾನ ಕಟ್ಟಬೇಕು. ಈ ಸುಧಾ ಹ್ಯಾಪಿ ಆಗಿರ್ಬೇಕು ಅಂದ್ರೆ ಪ್ರಕಾಶ್ ಬರ್ಬೇಕು. ಓಕೆ? ತುಂಬಾ ಅಚ್ಚುಕಟ್ಟಾಗಿ ಫ್ಯಾಷನ್ ಎಲ್ಲ ಬಗ್ಗೆ ಹೇಳಿದೆ. ಈ ಕಡೆ ಗಂಡ ಹೆಂಡತಿ ಇಬ್ರು, ಈ ಕಡೆ ನೋಡಿ ಆಕಾಶ ನೋಡಿ. ಯಾವ ಕಡೆ? ಆಕಾಶ ನೋಡಿ ಮೇಲ್ಗಡೆ. ಆ ಮೋಡ ಕವಿದ ವಾತಾವರಣ, ಮಳೆ ಬರುವ ಸಂಭವವೇ? ಅರುಂಧತಿ ನಕ್ಷತ್ರ ಕಾಣ್ತಾ ಇದೆಯಾ? ಇಲ್ಲ. ಸರಿಯಾಗಿ ನೋಡಮ್ಮ. ಕಾಣಿಸ್ತಿದ್ಯೇನೋ? ಕಾಣ್ತಾ ಇದೀನಪ್ಪ? ಇಲ್ಲ, ಕಾಣಿಸ್ತಾ ಇಲ್ಲ. ಗುಡ್. ಅಯ್ಯೋ, ನನ್ ಗಂಡ ಫಿಕ್ಸ್. ನಿಮ್ಗೆ ಕಾಣಲ್ಲ, ನನಗೆ ಗೊತ್ತು. ನಿಮ್ಗೆ ಕಾಣೋದೇ ಬೇರೆ, ನಿಮ್ಗೆ ಗೊತ್ತಾಗಲ್ಲ. ಪದ್ಮ ಮುಂದೆ ಬರಪ್ಪ. ನಿಮ್ಗ ಮೇಲ್ಗಡೆ ನೋಡಿ, ಅರುಂಧತಿ ನಕ್ಷತ್ರ ಕಾಣ್ತಾ ಇದೆಯಾ? ಹೌದು, ಅಂತ ನಕ್ಷತ್ರಗಳು ಕಾಣೋದು ಸಂಪ್ರದಾಯಸ್ಥ ಹೆಣ್ಮಕ್ಳಿಗೆ ಮಾತ್ರ. ಹಾಗೆ ನಿಮ್ಮಿಬ್ರು ಒಳ್ಳೇದಾಗ್ಲಿ. ನಿಮ್ಮ ಅಣ್ಣಂದ್ರೆ ಕಲ್ ನಮಸ್ಕಾರ ಮಾಡಮ್ಮ. ಬಾಮ್ಮ ಇಲ್ಲಿ. ನನಗೂ ಅಣ್ಣ ಇಲ್ಲ. ನನ್ನ ತಂಗಿ ಮದುವೆನ ಈ ಜನ್ಮದಲ್ಲಿ ಮಾಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಹೆಂಗೋ ದೇವ್ರ ದಯದಿಂದ ಒಳ್ಳೆ ಹುಡುಗನೇ ಸಿಕ್ಕಿ ಒಳ್ಳೆ ಮನೆತನಕ್ಕೆ ನನ್ನ ತಂಗಿಗೆ ಹೋಗ್ತಾ ಇದ್ದಾಳೆ. ದೇವ್ರ ದಯೆಯಿಂದ ಅವಳು ಜೀವನ ಪೂರ್ತಿ, ಅದೇ ನನ್ನ ಆಸೆ. ಹಲೋ ಪ್ರಕಾಶ್. ವಿಕ್ರಮ್, ಯಾಕೋ ಲೇಟು? ಬೇಗನೆ ಬರ್ಬೇಕು ಅಂತ ಅನ್ಕೊಂಡೆ ಕಣೋ. ಬರ್ಬೇಕಾರೆ ಗಾಡಿ ಕೈ ಕೊಡ್ತಾ ಸಾರಿ ಅಂತ. ಊಟದ ಸಮೀಕರಣ ಬಂದಲ್ಲ. ಬೈ ಈಕೆ ನನ್ನ ಧರ್ಮಪತ್ನಿ ಸುಧಾ ಅಂತ. ಹಲೋ, ನಮಸ್ಕಾರ ಮೇಡಮ್. ಪ್ರಕಾಶ್, ನೀನ್ ಆಕೆ ತುಂಬಾ ಚೆನ್ನಾಗಿದೆ ಕಣೋ. ವಿಕ್ರಮ್, ಸುಂದರವಾದ ಹುಡುಗಿನ ಮದುವೆ ಮಾಡ್ಕೋಬೇಕಾರೆ ನೀನೇ ಕಾರಣ. ಮಾತ್ಕೋ, ಸುಂದರವಾದ ಹುಡುಗಿನ ಮದುವೆ ಮಾಡ್ಕೋಬೇಕು, ಸುಂದರವಾದ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಸುಂದರವಾದ ಹೆಂಡತಿನೇ ಮದುವೆ ಮಾಡ್ಕೊಂಡಿದ್ದೀನಿ. ಸರಿ, ಮಾತಿನ ಸರಿಯಲ್ಲಿ ನಮ್ಮ ಅಣ್ಣ ಅದಕ್ಕೆ ಪರಿಚಯ ಮಾಡ್ಕೊಡ್ದೆ ಮಾಡ್ಬಿಟ್ಟೆ. ಇವರು ನಮ್ಮ ಅಣ್ಣ ರಾಜೇಶ್ ಅಂತ. ಇವರು ನಮ್ಮ ಅದಕ್ಕೆ ಪದ್ಮ ಅಂತ. ಪದ್ಮ ಅವರೇ, ನೀವ್ ಈ ಮನೆಗೆ ಬಸ್ಸಕ್ಕೆ ಬಂದಿದ್ದು ನಂಗೆ ತುಂಬಾ ಸಂತೋಷ. ವಿಕ್ರಮ್, ನಮ್ಮ ಅತ್ತೆ ಪರಿಚಯ ನಿಮ್ಗೇನಿದ್ಯಾ? ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಕಣ. ಆದ್ರೆ ಅವ್ರು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಇನ್ನು ಬರ್ತೀನಿ ಕಣ. ಊಟ ಮಾಡ್ಕೊಂಡವ
ಮಾಡ್ತೀನಿ ಕಣ. ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ಖಂಡಿತ ಮಾಡೇ ಮಾಡ್ತೀನಿ.